ಎಲ್ರಿಗೂ ನಮಸ್ಕಾರ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನೀವೇನು ಕೇಳ್ತಾ ಇದ್ದೀರಲ್ಲ, ಈಗ ಇದು ಸಂಪೂರ್ಣ ಅಕ್ರಮ ದುಡ್ಡು ಹೊಡೆಯುವ ಯೋಜನೆ. ಈ ರಾಜಕಾರಣಿಗಳಿಗೆ ದುಡ್ಡು ಮಾಡೋಕ್ಕೆ ಮತ್ತು ಬೇರೆ ಎಲ್ಲೂ ಜಾಗ ಇಲ್ಲ. ನಮ್ಮ ಈ ಅರಣ್ಯ ಪ್ರದೇಶನ ಆಗಬೇಕು. ನಮ್ಮ ಈ ಹೊನ್ನಾವರ ತಾಲೂಕಿನ ಭಾಗದಲ್ಲಿ, ಗೇರ್ಸೊಪ್ಪ ಭಾಗದಲ್ಲಿ ದಟ್ಟವಾದ ಅರಣ್ಯ ಹೊಂದಿರುವಂಥ ಭಾಗ ಇದು. ಪಶ್ಚಿಮ ಘಟ್ಟ ಹೊಂದಿಕೊಂಡಂತೆ ಸಾಗರ ತಾಲೂಕು, ಇನ್ನು ಹೊನ್ನಾವರ ತಾಲೂಕು ಗಡಿಭಾಗ, ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಎರಡೂ ಗಡಿಭಾಗ. ಈ ಮೊದಲೇ ಅಲ್ಲಿ ಅಣೆಕಟ್ಟು ಕಟ್ಟಿ ಹಲವಾರು ಭೂಪ್ರದೇಶ ಮುಳುಗಿ ಹೋಗಿದೆ. ಅನಾಥವಾಗಿದ್ದಾರೆ. ಎಷ್ಟೋ ಜನ ಕುಟುಂಬ ಕಳ್ಕೊಂಡಿದ್ದಾರೆ, ಜಾಗ ಕಳ್ಕೊಂಡಿದ್ದಾರೆ. ಅದು ಏನೋ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ಸುಮಾರು ವರ್ಷ ಕಳೆಯಿತು. ಈಗ ಮತ್ತೆ ಅದು ಏನು ದಟ್ಟವಾದ ಅರಣ್ಯ ಅಲ್ಲ, ನಾವು ಅಲ್ಲಿ ಹೋಗಿ ಏನೇ ಕಾಮಗಾರಿ ಮಾಡಿದ್ರೂ ಯಾರೂ ಕಾಣೋದಿಲ್ಲ. ನಮಗೆ ಹೇಗೆ ಬೇಕೋ ಅಲ್ಲಿ ದುಡ್ಡು ಹೊಡಿಬೋದು ಎನ್ನುವಂಥದ್ದನ್ನು ಇವರು ಅರಿತು ಏನು 10,000 ಕೋಟಿ 12,000 ಕೋಟಿ ಬಂಡವಾಳ ಹಾಕಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾಡ್ತೆ ಅಂತ ಹೊರಟಿದ್ದಾರಲ್ಲ, ಇದು ಸಂಪೂರ್ಣವಾದ ಅಕ್ರಮ ಯೋಜನೆ. ಇದು ಈಗ ಮುಗಿಯೋದು ಅಲ್ಲ. ಇವರು ವಿದ್ಯುತ್ ಉತ್ಪಾದನೆ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವರು ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಯಾರಿಗೆ ಕೊಡ್ತಾರೆ? ಇವರು ಯಾರಿಗೆ ಕೊಡೋದು? ಇಲ್ಲಿ ನಮ್ಮ ಜಿಲ್ಲೆಯವರು ಕೇಳಿದಾರ? ಶಿವಮೊಗ್ಗ ಜಿಲ್ಲೆಯವರು ಕೇಳಿದಾರ? ಯಾರೂ ಕೇಳಲಿಲ್ಲ. ಅಲ್ಲಿ ಒಂದು 10-12 ಸಾವಿರ ಕೋಟಿ ಹಾಕಿ ಒಂದು 8-10 ಸಾವಿರ ಹೊಡೆದು ಒಂದು 2,000 ಕೋಟಿ ಖರ್ಚು ಮಾಡಿ ಉಳಿದಿದ್ದನ್ನು ನುಂಗುವ ಪ್ಲ್ಯಾನ್ ಇದೆ. ಈಗಿರುವ ಅಣೆಕಟ್ಟಿನಲ್ಲೇ 1,000-1,500 ಮೆಗಾವ್ಯಾಟ್ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇದೆಯಂತೆ. ಅಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿ ಹೊಸ ಮಷೀನರಿ ಹಾಕಿದರೆ 1,500 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಈಗಾಗಲೇ 450 ಉತ್ಪಾದನೆ ಆಗ್ತಾ ಇದೆ. ಅದರ ಬಗ್ಗೆ ಇವರು ಗಮನ ಕೊಡದೆ ಮತ್ತೆ ಕಾಡನ್ನು ಕಡಿದು ಅಲ್ಲಿ ಇರುವ ವಾಸವಿರುವವರನ್ನು ಒಕ್ಕಲೆಬ್ಬಿಸಿ ಅವರನ್ನು ಅನಾಥರನ್ನಾಗ ಮಾಡಿ ಇವರು ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಯೋಜನೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಇದರ ವಿರುದ್ಧ ನಮ್ಮ ಅಕ್ಕಪಕ್ಕದ 2 ಜಿಲ್ಲೆಯವರು, ನಮ್ಮ ಹೊನ್ನಾವರ ತಾಲೂಕು ಹಾಗೆ ಸಾಗರ ತಾಲೂಕು, 2 ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, 2 ಜಿಲ್ಲೆಯವರು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ರಾಜಕಾರಣಿಗಳು ಮಾತ್ರ ಅದು ವಿರೋಧ ಸಹಜ ಎನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಇದು ಇನ್ನು ಮುಂದೆ ಇವರು ಹೀಗೇ ಮುಂದುವರಿಸಿಕೊಂಡು ಹೋದರೆ ಎಲ್ಲ ಜನರು ಇವರು ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಇವರನ್ನು ಹೊಡೆದೋಡಿಸುವ ಕೆಲಸವನ್ನು ಮಾಡ್ತಾರೆ. ಹಾಗೆ ನಮ್ಮ ಅಕ್ಕಪಕ್ಕದ ನಮ್ಮ ಜಿಲ್ಲೆಯವರು, ನಮ್ಮ ಹೊನ್ನಾವರ ತಾಲೂಕಿನವರು ಸಂಪೂರ್ಣವಾಗಿ ಈ ಯೋಜನೆ ಬಗ್ಗೆ ಅರಿತು ಇದನ್ನು ವಿರೋಧಿಸಬೇಕು. ಹಾಗೆ ಇದೇ 17ನೇ ತಾರೀಕು ಏನು ನಮ್ಮ ಮಹಿಷಿ ಮರ್ದಿನಿ ದೇವಸ್ಥಾನ ಮಹಿಮೆ, ಇಲ್ಲಿ ಸಾರ್ವಜನಿಕ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಎಲ್ಲರೂ ಆಗಮಿಸಿ ಆ ಸಾರ್ವಜನಿಕ ಸಭೆಯನ್ನು ಯಶಸ್ವಿಗೊಳಿಸಬೇಕು. ಸಂಪೂರ್ಣವಾಗಿ ಈ ಯೋಜನೆ ರದ್ದಾಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎನ್ನುತ್ತಾ ಸಂಪೂರ್ಣವಾಗಿ ರದ್ದಾಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರ ಎನ್ನುತ್ತಾ ಎಲ್ರಿಗೂ ನಮಸ್ಕಾರ.